ಕುಲಿನ ಪಿರಾಕದ ಪೊಲಪುಲೆನು ಒರಿಪಾಯರಿಗಾದು ಈ ಮನ್ನದ ಪೊಲಪುನು ನಮ್ಮ ಜೋಕುಲಿಗು ಜವನರಿಗು ತೆರಿಪಾದು ನಮ್ಮ ಸಂಸ್ಕೃತಿ ಸಂಸ್ಕಾರಲೆನು ಒರಿಪಾಯರಿಗಾದು ಕೆಸರಡೊಂಜಿ ದಿನ ಕಾರ್ಯಕ್ರಮ ನಮ್ಮ ಮಾಡೂರು ಶಾಲೆದ ಮನ್ನೆಡು ನಡೆತೊಂದುಂಡು. ಈ ಪೊರ್ಲಲೇಸದ ಮುಂದರಿಪಾದು ನಮ್ಮ ಶಾಲೆದ ಕಲ್ಪಾದಿ ಆಯ್ನ ಸುಪ್ರೀತ ಎಂಬೆರು ಮಿತ್ತರ್ಮೆಡು ಈ ಲೇಸನು ದುಂಬರಿಕೆ ಮಲ್ತೊಂದುಲ್ಲೇರು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಬೆಳಗಿನ ಶುಭ ವಂದನೆ. ಕಂಡದ ಕೆಸರಡೊಂಜಿ ದಿನ ಕಾರ್ಯಕ್ರಮ ಎಲ್ಲಿ ನೋಡಿದರೂ ಹಬ್ಬದ ವಾತಾವರಣವೇ ಕಾಣ್ತಾ ಇದೆ. ಏಕೆಂದರೆ ಮಕ್ಕಳಿಗೆ ಇವತ್ತು ಕೆಸರಲ್ಲಿ ಆಡಲು ಮುಕ್ತ ಅವಕಾಶ. ಇಷ್ಟು ದಿನ ನಾವು ಮಕ್ಕಳೇ ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತ ಹೇಳ್ತಿದ್ದೆವು. ಇವತ್ತು ಮಕ್ಕಳು ಮುಕ್ತ ಅವಕಾಶವನ್ನು ಹೊಂದಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ವೇದಿಕೆಯಲ್ಲಿ ಇರುವಂತಹ ಎಲ್ಲರ ಹತ್ರ ಅನುವು ಕೇಳ್ತಾ ಇದ್ದೇನೆ. ಸ್ನಾನ ದೇಹವನ್ನು, ಧ್ಯಾನ ಮನಸ್ಸನ್ನು, ಯೋಗ ಜೀವನವನ್ನು ಪವಿತ್ರಗೊಳಿಸುವಂತೆ ಪ್ರಾರ್ಥನೆಯು ಆತ್ಮವನ್ನು ಪವಿತ್ರಗೊಳಿಸುತ್ತದೆ. ಅಂತೆಯೇ ತಮ್ಮ ಪ್ರಾರ್ಥನೆಯ ಮೂಲಕ ನಮ್ಮ ಅಂತರಂಗದ ಪವಿತ್ರತೆಯನ್ನು ಮಾಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ನಿರ್ವಿಘ್ನವಾಗಿ ಸಾಗಲಿ ಎಂದು ದೇವರಲ್ಲಿ ಮೊರೆಯಿಟ್ಟ ನಮ್ಮ ಶಾಲಾ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಶಾಲಾ STMC ಅಧ್ಯಕ್ಷರು ಶ್ರೀಮತಿ ಜೊಹರಾ ಅವರವರು ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿ ದೇವೋ ಭವ ಎಂಬ ಮಾತನ್ನು ಪಾಲಿಸಿಕೊಂಡು ಬರುವ ಸಂಸ್ಕೃತಿ ಉಳ್ಳವರು ನಾವು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪುಷ್ಪರವರು. ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಾಡೂರು. ಇಲ್ಲಿ ಮಾಡೂರು ಸರಕಾರಿ ಶಾಲೆದ ಕನ್ನಡ ಕೆಸರಡೊಂಜಿ ದಿನ ಎಂಬ ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ MRPLನವರ ಅನುದಾನದಿಂದ ನಿರ್ಮಿತವಾದಂತಹ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದ್ದೇವೆ. ಅದರ ಜೊತೆಗೆ ಅಂಗನವಾಡಿ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು, ನಮ್ಮ ಮಕ್ಕಳ ಆಟದ ಉದ್ಯಾನವನ ಅದಕ್ಕೂ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಆ ಕಾರ್ಯಕ್ರಮವನ್ನು ಮುಗಿಸಿ ಈಗ ನಾವು ಸಭಾ ಕಾರ್ಯಕ್ರಮವನ್ನು ಆರಂಭ ಹಂತದಲ್ಲಿದ್ದೇವೆ. ಕೆಸರುಗದ್ದೆ ಆಟವು ಮಳೆಗಾಲದಲ್ಲಿ ಆಚರಿಸುವ ಒಂದು ಸಾಂಪ್ರದಾಯಿಕ ಕ್ರೀಡೆಯಾಗಿದ್ದರೂ ಕೃಷಿ, ಸಂಸ್ಕೃತಿ ಹಾಗೂ ಗ್ರಾಮೀಣ ಜೀವನದ ಸಂಕೇತವಾಗಿದೆ. ಜನರಲ್ಲಿ ಸಮುದಾಯದ ಒಗ್ಗಟ್ಟು, ಸಾಮರಸ್ಯ ಹಾಗೂ ಮನರಂಜನೆಯ ಮೂಲಕ ಮನಸ್ಸಿಗೆ ಉಲ್ಲಾಸ ಹಾಗೂ ಕೃಷಿಯ ಬಗ್ಗೆ ಗೌರವ ಹಾಗೂ ರೈತರ ಪರಿಶ್ರಮವನ್ನು ಸ್ಮರಿಸುವ ಸಣ್ಣ ಪ್ರಯತ್ನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದು ಅಲ್ಲದೆ ನಮ್ಮ ಶಾಲಾ ಮೈದಾನದಲ್ಲಿ ವರ್ಷದ 5 ತಿಂಗಳು ಕೂಡ ನೀರಿನ ಒಸರು ಬರ್ತಾ ಇದೆ.
ಆ ಒಸರು ಬರುವುದರಿಂದಾಗಿ ನಮ್ಮ ಮಕ್ಕಳಿಗೆ ಆಟ ಆಡಲು ಮೈದಾನವೇ ಇಲ್ಲದಂತಾಗಿದೆ. ಅವರಿಗೆ ಆಟವು ಯಾವಾಗಲೂ ಆಟ ಆಡಲಿಕ್ಕೆ ಬಿಡಿ ಬಿಡಿ ಅಂತ ಕೇಳ್ತಾ ಇರ್ತಾರೆ. ಆದರೆ ಅದನ್ನು ನಾವು ನಮ್ಮ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ತಿಳಿಸಬೇಕಾಗಿದೆ. ನಮಗೆ ಆಟ ಆಡಲು ಸಮಯ ಇದೆಯೋ ಎಂದು ನೋಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಹಳೆಯ ಕಟ್ಟಡವನ್ನು ಕೆಡವಿ ಹೊಸ ನೂತನ ಕಟ್ಟಡವನ್ನು ನಿರ್ಮಿಸಲು ಕೂಡ ಜನಪ್ರತಿನಿಧಿಗಳು, ಊರ ದಾನಿಗಳ ಸಹಕಾರ ಅಗತ್ಯ. ಅದನ್ನೆಲ್ಲ ಮನಗಂಡು ನಮ್ಮ ಊರಿನ ಗಣ್ಯರು, ನಮ್ಮ ಕೌನ್ಸಿಲರ್, ಊರ ಹಿತೈಷಿಗಳು, ವಿದ್ಯಾಭಿಮಾನಿಗಳು ಇವರೆಲ್ಲರೂ ಒಟ್ಟು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸಲು ನಿಂತಿದ್ದೇನೆ. ಉಸಿರ ಕಣಕಣದಲ್ಲೂ ಹಸಿರ ಕೊಡುಗೆ, ನೇಸರನ ಮುಂಜಾನೆಯಲ್ಲಿ ಬಾನಾಡಿಗಳ ಚಲನೆ, ಮಳೆಯು ಧಾರಾಕಾರವಾಗಿ ಸುರಿದು ಇಳೆ ತಂಪಿನಲ್ಲಿ ಚಿಲಿಪಿಲಿ ಮಾಡುವ ಹಕ್ಕಿಗಳ ಗುಂಪು. ಇಂತಹ ರಮಣೀಯವಾದ ಸುಂದರ ಮುಂಜಾನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದ ನಮ್ಮ ಸನ್ಮಾನ್ಯ ಸ್ಪೀಕರ್ ಸರ್ UT ಖಾದರ್ ಫರೀದ್, ವಿಧಾನಸಭಾಧ್ಯಕ್ಷರು, ಕರ್ನಾಟಕ ಸರ್ಕಾರ, ಇವರು ತುರ್ತು ಕಾರ್ಯನಿಮಿತ್ತ ವಿದೇಶಕ್ಕೆ ತೆರಳಿರುವುದರಿಂದ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಸಾಧ್ಯವಾಗಿದೆ. ಹಾಗೆ 2 ದಿನಗಳ ಹಿಂದೆ ನಮ್ಮ ಶಾಲೆಗೆ ಆಗಮಿಸಿ ಈ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ತೆರಳಿರುತ್ತಾರೆ. ಅಲ್ಲದೆ ನಮ್ಮ ಅಂಗನವಾಡಿ ಕಟ್ಟಡಕ್ಕೆ ಕೂಡ ಅನುದಾನವನ್ನು ಕೊಡುವ ಭರವಸೆಯನ್ನು ಕೂಡ ನೀಡಿರುವರು. ಈ ಸಭಾ ಕಾರ್ಯಕ್ರಮದ ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ಶ್ರೀ ಹರ್ಷರಾಜ್ ಮುದ್ಯ, ಆಡಳಿತ ಮುಕ್ತೇಸರರು, ಕೊಂಡಾಣ, ಪಿಳಿಚಾಮುಂಡಿ, ಬಂಟ ಮತ್ತು ಮುಂಡತ್ತಾಯ ದೈವಸ್ಥಾನ, ಇವರನ್ನು ಈ ಕಾರ್ಯಕ್ರಮಕ್ಕೆ ಶಾಲಾ ಪರವಾಗಿ ನಮ್ಮ ಎಲ್ಲ ಕೆಸರುಗದ್ದೆ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರ ಪರವಾಗಿ ಪ್ರೀತಿಪೂರ್ವವಾಗಿ ಸಮಿತಿಯ ಸದಸ್ಯರಾದ ಶಶಿಧರ್ ಮಾಡೂರು ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರನ್ನ ಅಡಿಕೆ ತಾಂಬೂಲದ ಮೂಲಕ ಸಾಂಪ್ರದಾಯಿಕ ಗೌರವವನ್ನು ನೀಡ್ತಾ ಇದ್ದಾರೆ. ತುಳುನಾಡದ ಸಾಂಸ್ಕೃತಿಕ ಈ ಒಂದು ಜಿಲ್ಲೆಗೆ ಸಾಂಪ್ರದಾಯಿಕ ಶಾಲದ ಮಾನಾದಿಗೆ ಹರ್ಷರಾಜ್ ಮುದ್ಯರೆ. ನಮ್ಮ ಇಂದಿನ ಅಧ್ಯಕ್ಷ ಸ್ಥಾನ ವಹಿಸಬೇಕಿದ್ದವರು ಶ್ರೀ ಸದಾಶಿವ ಉಳ್ಳಾಲ್ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲೇ ಆಗಮಿಸಿ ನೂತನ ಉದ್ಯಾನವನದ ಉದ್ಘಾಟನೆಯನ್ನು, ಶಂಕುಸ್ಥಾಪನೆಯನ್ನು ನೆರವೇರಿಸಿ ತೆರಳಿರುತ್ತಾರೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಡಿಕೆ ತಾಂಬೂಲದ ಮೂಲಕ ಸಾಂಪ್ರದಾಯಿಕ ಗೌರವ. ಹಾಗೆ ನಮ್ಮ ಘನ ಉಪಸ್ಥಿತಿಯನ್ನು ವಹಿಸಿಕೊಂಡಿರುವ ಶ್ರೀ ಕೃಷ್ಣ ಹೆಗಡೆ, GGM HR MRPL ಮಂಗಳೂರು, ಇವರು ತುರ್ತು ಕೆಲಸ ನಿಮಿತ್ತ ತೆರಳಿರುವ ಕಾರಣ ಅವರ ಪರವಾಗಿ ಶ್ರೀ ಹರೀಶ್ ರಾವ್, ಮ್ಯಾನೇಜರ್ CSR, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ನಮ್ಮ ಶಾಲೆಯ ಕೊಠಡಿ ತೀರಾ ದುರಸ್ತಿಯನ್ನು ಹೊಂದಬೇಕಿತ್ತು. ಅದೇ ನೀರು ಸೋರ್ತಾ ಇತ್ತು. ಮಳೆಗಾಲದಲ್ಲಿ ಮಕ್ಕಳಿಗೆ ತರಗತಿ ಕೊಠಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಅದನ್ನು 1-2 ವರ್ಷ ತುಂಬ ಕಷ್ಟವನ್ನು ಅನುಭವಿಸಿದ್ದೇವೆ. ಅದಕ್ಕಾಗಿ ನಾವು MRPLನ ಸಂಸ್ಥೆಯವರಲ್ಲಿ ವಿನಂತಿ ಮಾಡಿಕೊಂಡಾಗ ಅವರು ಕೂಡ ನಮ್ಮ ಮನವಿಗೆ ಸ್ಪಂದಿಸಿ ಸುಮಾರು 10 ಲಕ್ಷ ರೂಪಾಯಿ ಅನುದಾನದ ಸುಸಜ್ಜಿತವಾದ ಸಭಾಂಗಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇವೆ. ಹಾಗೆ ಈಗಾಗಲೇ ಈ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ಕೃಷ್ಣ ಹೆಗಡೆ ಅವರ ಪರವಾಗಿ ಆಗಮಿಸಿರುವ ಶ್ರೀ ಹರೀಶ್ ರಾವ್, ಮ್ಯಾನೇಜರ್ CSR, ಅವರನ್ನು ಶಾಲಾ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ಮೋಹನ್ ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾಲಿನ ಮುಖಾಂತರ ಸಾಂಪ್ರದಾಯಿಕ ಗೌರವ ಗಣ್ಯರಿಗೆ ಅಭಿನಂದನೆಗಳು. ನಿರ್ವಿಘ್ನವಾಗಿ ನೆರವೇರಲು ದೀಪ ಪ್ರಜ್ವಲನೆಯನ್ನು ಮಾಡಲಿರುವ
ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀನಿವಾಸ್ ಕೆಪಿ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ HR ಈಶ್ವರ್, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ. ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಅವರು ಅನ್ಯ ಕಾರ್ಯನಿಮಿತ್ತ ತೆರಳಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ಸ್ಮರಿಸಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಶ್ರೀಮತಿ ಶೈಲಾ ಕೆ ಕಾರಿಗಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಅವರು ಬೆಳಿಗ್ಗೆನೇ ಬಂದು ಬೇಗನೆ ಕಾರ್ಯಕ್ರಮಕ್ಕೆ 8 ಗಂಟೆಗೆ ಆಗಮಿಸಿ ಅಂಗನವಾಡಿ ಕಟ್ಟಡದ ಶಿಲಾನ್ಯಾಸವನ್ನು ಮಾಡುವಲ್ಲಿ ಸಂಪೂರ್ಣ ಸಹಕಾರವನ್ನಿತ್ತಿದ್ದಾರೆ. ಹಾಗೆ ಆ ಕಟ್ಟಡವನ್ನು ನಿರ್ಮಿಸಲಿ ಕೂಡ ಇಲಾಖೆಯ ಅನುಮತಿಯನ್ನು ಒದಗಿಸಿಕೊಡುವಲ್ಲಿ ಸರ್ವ ವಿಧದ ಸಹಕಾರವನ್ನು ನೀಡಿರುತ್ತೀರಿ ಮೇಡಮ್. ನಿಮಗೆ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಕೆಸರುಗೊಬ್ಬುದ ಸಮಿತಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಅಹಮದ್ ಬಾವಾ ಕೌನ್ಸಿಲರ್ ಕೋಟೆಕಾರು ಪಟ್ಟಣ ಪಂಚಾಯತ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಸರ್. ನಿಮಗೆ ನಮ್ಮ ಶಾಲೆಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಭಾಗಕ್ಕೆ ಬರಬೇಕಾಗಿ ವಿನಂತಿಸುತ್ತೇನೆ. ಶ್ರೀ ಜೈಸನ್ ಗುತ್ತಿಗೆದಾರರು ಹೆಬ್ರಾನ್ ಫಾಲ್ಸ್ ಸೀಲಿಂಗ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಾಗರಾಜ್ ಇವರು ಶಾಲಾ ಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಹರಿಶ್ಚಂದ್ರ ಅಸೈಗೋಳಿ ಸಂಸ್ಥಾಪಕರು ಸಾಯಿ ನೆರವು ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದ್ದೀರಿ ಸರ್. ನಿಮಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇವರಿಗೆ ಸ್ವಸ್ತಿಕ್ ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ವ್ಯವಸ್ಥಾಪಕಾಧ್ಯಕ್ಷರು ಸಾಯಿ ನೆರವು ಟ್ರಸ್ಟ್ ಮಂಗಳೂರು. ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾಂಬೂಲ ಅಡಿಕೆ ಮೂಲಕ ಸಾಂಪ್ರದಾಯಿಕ ಗೌರವ, ಅಭಿನಂದನೆಗಳು. ಅಶ್ವಥ್ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಏಕನಾಥ್ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀ ಲತೀಶ್ ವಿ ಕುಲಾಲ್ ಗೌರವಾಧ್ಯಕ್ಷರು ಶಬರಿ ಫ್ರೆಂಡ್ಸ್ ಮಾಡೂರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಏಕನಾಥ್ ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ನಿತಿನ್ ಕರ್ಕೇರ ಮಾಡೂರು ಯುವ ವಾಹಿನಿ ಕೊಲ್ಯ ಘಟಕ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವರು. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಶ್ವಥ್ ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನವೀನ್ ಕಮ್ಲಕೋಡಿ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪವನ್ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿನಂತಿಸುತ್ತೇನೆ. ಪವನ್ ಶೆಟ್ಟಿ. ಶ್ರೀಮತಿ ಅನಿತಾ ಕೌನ್ಸಿಲರ್ ಕೋಟೆಕಾರು ಪಟ್ಟಣ ಪಂಚಾಯತ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವರು. ಮೇಡಮ್, ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸುಜಾತ ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ 2ನೇ ವಾರ್ಡಿನ ಕೌನ್ಸಿಲರ್ ಆಗಿರುತ್ತಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್. ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರೈ ಕೊಂಡಾಣ ಇವರು ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಗದ್ದೆಗೆ ಶೋಭೆ ತರುವಂತಹ ಕೋಣದ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತಾರೆ. ಸರ್, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಇವರು ನಮ್ಮ ಈ ಶಾಲೆಯ ಸ್ಥಾಪಕರಾಗಿರುವ ಇವರ ತಂದೆಯವರು ಆಲ್ಬರ್ಟ್ ಮಸ್ಕರೇನಸ್ ಎಂಬವರ ಮಗಳು ಈ ಸಿಂಥಿಯಾ ಮಸ್ಕರೇನಸ್. ಇವರು ಕೂಡ ಶಿಕ್ಷಕಿಯಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾದಾನವನ್ನು ಮಾಡಿರುವ ಗುರುಗಳಾಗಿರುತ್ತಾರೆ. ಅವರಿಗೆ ಅವರ ತಂದೆಯವರಿಗೆ ಗೌರವ ಸಲ್ಲಿಸುತ್ತಾ ಅವರನ್ನು ನೆನೆಯುತ್ತಾ ಮೇಡಮ್, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಉಷಾ ಇವರು ಈ ಕಾರ್ಯಕ್ರಮಕ್ಕೆ ಅಬ್ಬಾಸ್ ಮಾಡೂರು ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನವೀನ್ ಹರೀಶ್
ಹರಿಶ್ಚಂದ್ರ ಅಸೈಗೋಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಶ್ರೀ ಕೆ ಎ ಅಜೀಜ್, ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಮಾಡೂರು. ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕೂಡ ಸಾಂಪ್ರದಾಯಿಕವಾಗಿ ತಾಂಬೂಲ ಅಡಿಕೆ ಮುಖಾಂತರ ಶಾಲಿನ ಮುಖಾಂತರ ಗೌರವಿಸಬೇಕಾಗಿ ಕಿರಣ್ ಇವರು ಕೌನ್ಸಿಲರ್, ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನವೀನ್ ಕೊಂಡನ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಿರಣ್ ಕೌನ್ಸಿಲರ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹರಿಶ್ಚಂದ್ರ ಅಸೈಗೋಳಿ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನವೀನ್ ಕೊಂಡನ ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೂಡ ವೇದಿಕೆಗೆ ಗಫೂರ್ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರನ್ನು ಕೂಡ ಅತಿಥಿ ಕಿರಣ್ ಕೌನ್ಸಿಲರ್ ಕೋಟೆಕಾರು ಪಟ್ಟಣ ಪಂಚಾಯತ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀವಿ. ಇವರಿಗೆ ಮಾಡೂರು ಕೌನ್ಸಿಲರ್ ಕೋಟೆಕಾರು ಪಟ್ಟಣ ಪಂಚಾಯತ್ ಇವರು ನಮ್ಮ ಶಾಲೆಯ ರೂವಾರಿ. ಈ ಶಾಲೆ ಇಷ್ಟು ಅಭಿವೃದ್ಧಿ ಆಗಲು ಇವರೇ ಕಾರಣಕರ್ತರು. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಅಜೀಜ್ ಮಾಡೂರು ಇವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಜೀಜ್ ರವರಿಂದ ಸುಜಿತ್ ರವರಿಗೆ ತಾಂಬೂಲ ಅಡಿಕೆಯ ಸಾಂಪ್ರದಾಯಿಕ ಗೌರವ ಅಜೀಜ್ ಮಾಡೂರು ಇವರಿಗೆ ಅಭಿನಂದನೆಗಳು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಫ್ರೆಂಡ್ಸ್ ಸರ್ಕಲ್ ಕೊಲ್ಯ ಇವರು ಬೆಳಿಗ್ಗೆನೇ ಬಂದು ನಮ್ಮ ಅಂಗನವಾಡಿ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುತ್ತಾರೆ. ಅದರ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಕಟ್ಟಡ ನಿರ್ಮಿಸಿಕೊಡುವಲ್ಲಿ ಸರ್ವ ರೀತಿಯ ಸಹಕಾರವನ್ನು ನೀಡಿರುತ್ತಾರೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಮಾಧ್ಯಮ ತರಗತಿಯ ಸದಸ್ಯರು, ವಿದ್ಯಾರ್ಥಿಗಳ ಪೋಷಕರು ಎಲ್ಲರೂ ಆಗಮಿಸಿದ್ದಾರೆ. ಇವರೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದಂತಹ ನಮ್ಮ ಮಹಿಳಾ ಮಂಡಳದ ಎಲ್ಲ ಸರ್ವ ಸದಸ್ಯರು, ಮಹಿಳೆಯರು, ಮಾತೆಯರು, ಮಕ್ಕಳು ಇವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಹಕರಿಸುತ್ತಿರುವ ಮಾಧ್ಯಮ ಮಿತ್ರರು, ಸುದ್ದಿ ಮಾಧ್ಯಮದವರು, ಹಾಗೆ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಇವರೆಲ್ಲರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಹೃದಯಾಂತರಾಳದ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸುತ್ತಿರುವ ನಮ್ಮ ಕೆಸರಡೊಂಜಿ ಸಮಿತಿಯ ಸರ್ವ ಸದಸ್ಯರು, ಎಲ್ಲ ಶಿಕ್ಷಕ ವೃಂದದವರು, ಹಾಗೆ ಎಲ್ಲ ಊರಿನ ವಿದ್ಯಾಭಿಮಾನಿಗಳು ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವು ಸಾಮರಸ್ಯ, ಸೌಹಾರ್ದತೆ ಹಾಗೂ ಆರೋಗ್ಯಕರ ಸ್ಪರ್ಧೆಯೊಂದಿಗೆ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಸಾಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕಿ ಕುಮಾರಿ ಶೈಮಾ ಇವಳು ಶಾಲನ್ನು ಹಾಕಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಮಹತ್ವವನ್ನು ಕೊಡಲಾಗಿದೆ. ದೀಪ ಪ್ರಜ್ವಲನ ಮಾಡುವುದೆಂದರೆ ನಮ್ಮಲ್ಲಿನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವುದಾಗಿದೆ. ಈ ಕಾರ್ಯಕ್ರಮವನ್ನು ಕೆಸರಡೊಂಜಿ ದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ಶ್ರೀ ಭಾಸ್ಕರ್ ಮಡ್ಯಾರ್ರವರ ನೇತೃತ್ವದಲ್ಲಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮಾಡೂರು ಸರ್ಕಾರಿ ಶಾಲೆದ ಕನ್ನಡ ಒಂಜಿ ದಿನದ ಕೆಸರಡೊಂಜಿ ದಿನ ಪ್ರೀತಿ ಪಂಪನ ದೀಪಡು, ನಂಬಿಕೆ ಪಂಪನ ಎಣ್ಣೆನು ಮಾಯ್ತದೆ, ವಿಶ್ವಾಸ ಪಂಪಿನ ದೀಪದು ಬೆಳಗಾಡಿನ ಅಂಡ ಪ್ರೀತಿ ನಂಬಿಕೆ ವಿಶ್ವಾಸಡು ಬೆಳಗಾಯಿನಂಚಿನ ದೀಪ ಭಕ್ತಿ ಶ್ರದ್ಧೆ ಗೌರವಡು ಬದುಕಲೇ ಪಂಪನ ಎಣ್ಣೆ ಮದಿಪುಟ ಆಶಯಡು ಕೆಸರಡೊಂಜಿ ದಿನದ ದೀಪ ಪ್ರಜ್ವಲನೆ. ಹೊಂಬಾಳೆಯನ್ನು ಬಿಡಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ತೆಂಗಿನ ತುಳುನಾಡಿದ ಸಾಂಪ್ರದಾಯಿಕವಾದ ಒಂದು ಕಾರ್ಯಕ್ರಮವು ಚಾಲನೆ ಕೊಡ್ತುನ ಕೊಟ್ಟು ಕೊಮ್ಮನ ಬಿಡುತ್ತಾರೆ ಪೊಮ್ಮದ ಕಾರ್ಯಕ್ರಮವು ಚಾಲನೆ ಕೊರಿಯರೆ ಗಣ್ಯರೇ ಕ್ರಮವನ್ನು ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ದೀಪ ಎಂದರೆ ಶಾಂತಿ, ದೀಪ ಎಂದರೆ ಸಮೃದ್ಧಿ, ದೀಪ ಎಂದರೆ ಆರೋಗ್ಯ ಮತ್ತು ಸಂಪತ್ತು, ದೀಪ ಎಂದರೆ ಜೀವನದ ಒಂದು ಸಕಾರಾತ್ಮಕ ಬೆಳವಣಿಗೆ. ದೀಪ ಪ್ರಜ್ವಲನ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಉದ್ದೇಶವಿಲ್ಲದ ಪ್ರವಾಸ ಕೇವಲ ಪ್ರಯಾಣವಾಗುತ್ತದಂತೆ. ಅದೇ ರೀತಿ ಉದ್ದೇಶವಿಲ್ಲದ ಯಾವುದೇ ಒಂದು ಕಾರ್ಯಕ್ರಮ ಅದು ನಿಷ್ಪ್ರಯೋಜಕವಾಗುತ್ತದೆ. ಒಂದು ಕಾರ್ಯಕ್ರಮ ಪರಿಪೂರ್ಣವಾಗಬೇಕಾದರೆ ಅದರ ಹಿನ್ನೆಲೆಯಲ್ಲಿರುವ ಉದ್ದೇಶ ಅದು ಪರಿಪೂರ್ಣವಾಗಬೇಕು. ಅಂತೆಯೇ ಈ ಕಾರ್ಯಕ್ರಮದ ಉದ್ದೇಶ ಹಿನ್ನೆಲೆ ನಮ್ಮ ವಾರ್ಡಿನ ಕೌನ್ಸಿಲರ್ ಆಗಿರುವ ಶ್ರೀಯುತ ಸುಜಿತ್ ಸರ್ ಅವರ ಪ್ರಾಸ್ತಾವಿಕ ನುಡಿಗಳಲ್ಲಿ. ನಮ್ಮ ಊರದ ದೈವ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಲ್ತಂದು ಇನಿ ನಮ್ಮ ಕೆಸರಡೊಂಜಿ ದಿನದ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭಕ್ಕೆ ಸೇರ್ದಿನಂಚಿನ ಪೂರ ಗಣ್ಯ ಅತಿಥಿನಕಲೆಗೆ ವಂದನೆ ಮಲ್ತಂದು ನಮ್ಮ ಈ ಕಾರ್ಯಕ್ರಮ ದಾಯ ಮಂತಂದುಲ್ಲ ಅಂತ ಪನ್ಪನ ಒಂಜಿ ರೀತಿದ ಪೂರ ಒಂಜಿ ಕೆಲವರಿಗೆ ನಮ್ಮ ಪನ್ನಡ 1979 ಪ್ರಾರಂಭವಾಯಿನಂಚಿನ ಈ ಶಾಲೆ ನಮ್ಮ ಈ ಶಾಲೆಯನ್ನು ಪ್ರಾರಂಭ ಮಲ್ತಿನಂಚಿನ ಆಲ್ಬರ್ಟ್ ಮಸ್ಕರನೆ ಮೇರೆ ನಮ್ಮ ಮಾಡೂರು 6ನೇ ಕಟ್ಟಡ ನಮ್ಮ ಶಾಲೆಯನ್ನು ಪ್ರಾರಂಭ ಮಲ್ತೇರು. 5 ಪಕ್ಕ ಸರ್ಕಾರಿ ಶಾಲೆ ನಂಚ 6ನ ನೆನಪಿಗೋಸ್ಕರ 6ನ ಮಗಲಾಯಿನಂಚಿನ ಶ್ರೀಮತಿ ಸಿಂಥಿಯಾ ಮಸ್ಕರನೆ ಮೇರೇನು ಗೌರವಾದಿಂಕಲು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ಮಲ್ತದ ನಮ್ಮ ಪೂರ್ಯನ ಪರವಾದಾರೇನು ನಮ್ಮ ಅಭಿನಂದಿಸೋದು ಏನಂದಿಲ್ಲ. 1979 ಪ್ರಾರಂಭವಾಯಿನಂಚಿನ ಈ ಶಾಲೆ ಇಡೀ ನಮ್ಮ ಊರಿಗೆ ಒಂಜಿ ಪಲ್ಲ ಶಾಲೆ ಅಂತ ಪನ್ಪನ ಪುದಾರ್ ಪಡೀತೀನಿ. 5 ಬೊಕ್ಕ ಎಂಕುಲ್ಲ ಈ ಶಾಲೆಡೆ ಕಲ್ತೀನಿ. 5 ಬೊಕ್ಕ ಹೆಂಗೆ ಇತ್ತೆ ಇಂಗ್ಲೀಷ್ ಮಾಧ್ಯಮ ಆಯ್ನ 2 ಬೊಕ್ಕ ನಮ್ಮ ಈ ಶಾಲೆದ ಸಂಖ್ಯೆ ಕಡಿಮೆ ಆ ಒಂದು ಬರ್ತದೆ. ಈ ಶಾಲೆ ಮುಚ್ಚಿನ
ಅಂತಕ್ಕೆ ಬತ್ತಿತ್ತೀನಿ. ಯಾನು ಚುನಾಯಿತ ಆಯ್ನ ಸಂದರ್ಭ ಯಾನು ಈ ಶಾಲೆಗೆ ಬಂದಾಗ ಈ ಶಾಲೆ ಫುಲ್ಲು ಬಲ್ಲೆ ನೀರು ದಿಂಜಿದ್ದು ಜೋಕಲೆಗೆ ಮಸ್ತ್ ಅಸ್ತವ್ಯಸ್ತ ಇತ್ತು. ಆ ಸಂದರ್ಭ ಈ ಶಾಲೆನ ನಮ್ಮ ಅಭಿವೃದ್ಧಿ ಮಲ್ಪಡು, ಈ ಶಾಲೆನ ಪುನರ್ ನಮ್ಮ ದುಂಬುದಲಕನೇ ಈ ಶಾಲೆನ ಮಲ್ಪಡು ಅಂತ ಪನ್ಪುನ ಉದ್ದೇಶದ ಸುಮಾರು ಪ್ರಯತ್ನ ಬರ್ತದೆ. ನಮ್ಮ ಪೂರ ಊರ್ದಾಕುಲು ಸೇರಿದು ಕರಿನ ವರ್ಷ ಆಟಿಡೊಂಜಿ ದಿನ ಕಾರ್ಯಕ್ರಮ ಮಲ್ಪುಗಾನ ಅಂತ ಕೇಂದನಗ ನಮ್ಮ ಪೂರ ಊರ್ದಾಕುಲು ಸೇರಿದು ನಮ್ಮ ಪೋಯಿನ ಸಲ ಆಟಿಡೊಂಜಿ ದಿನ ಕಾರ್ಯಕ್ರಮ ಮಲ್ತೀನಿ. ಆಟಿಡೊಂಜಿ ದಿನ ಕಾರ್ಯಕ್ರಮ ಅಂತದ್ದು ನಮ್ಮ ಇಡೀ ಶಾಲೆದ ಸ್ವಚ್ಛತೆಯನ್ನು ಮಂತೀನಿ. ಮಧ್ಯಾಹ್ನ ಮುಟ 5 ಪಕ್ಕ ಜೋಕುಲೆಗೆ ನಮ್ಮ ಮಕ್ಕಳಿಗೆ ಪೂರ ಒಂಜಿ ಗೇಮ್ಸ್ 5 ಪಕ್ಕ ಆಟಿದ ಒನಸಿಂದ ಪನ್ಪುನ ಒಂಜಿ ಕಾರ್ಯಕ್ರಮನ ಶುರು ಮಲ್ತ. 5 ಪಕ್ಕ ನಮ್ಮ ಬಡವರಿಗೆ ಆಂಗ್ಲ ಮಾಧ್ಯಮದ ಶಿಕ್ಷಣ ಕೊರಡು ಇತ್ತದ ಈ ಶಿಕ್ಷಣದ ವ್ಯವಸ್ಥೆಗೆ ಕೆಲವೊಂಜಿ ರೀತಿದ ಪಾಪದ ಕಲೆಗೆ ಆಪುಜಿಂದ ಪನ್ಪುನ ದೃಷ್ಟಿ ಮೂಲ ಆಂಗ್ಲ ಮಾಧ್ಯಮನ ಶುರು ಮಲ್ಪಡುವುದು ಪಂಡಿದ್ರೆ ನಮ್ಮ ಊರ್ದ ಪೂರೆನೆಲ್ಲ ಸಹಕಾರತೆ ತಂದು ನಮ್ಮ ಕರಿನ ವರ್ಷ LKG UKG ಬೊಕ್ಕ 1ನೇ ತರಗತಿ ಫಸ್ಟ್ ಸ್ಟ್ಯಾಂಡರ್ಡ್ ನೆಂಗಲು ಆರಂಭ ಮಂತದಾದನಗ ನಂಗೆ ಸುಮಾರು LKG ಒಂಜಿ 48 ಜೋಕುಲು ಮೂಲು ಸೀಟ್ ಇದ್ದಂದೆ ಪಿರಪೋಯ್ರು ಎಂಗ್ಲೆಗೆ ಆರಂಭ ಮಲ್ಪನಾಗ ಎಂಗ್ಲೆಗೆ ಪೋಡಿಗೆ ಎತ್ತೀನಿ ಇಡೀಗೆ ಜೋಕುಲು ಬರುವೇರ ಅಂತ ಮನ್ಪುನ ಒಂಜಿ ಪೋಡಿಗೆ ಎತ್ತೀನಿ. ಆಂಡ ನಮ್ಮ ಶುರುವಾಯಿನ ಸಂದರ್ಭಡೆ ನಮಕ್ಕೆ ಮೂಲು ಕಟ್ಟಡದ ವ್ಯವಸ್ಥೆ ಇದ್ದಂದೆ ಸುಮಾರು 48 ಜೋಕುಲು ನಮ್ಮ ಈ ಶಾಲೆಗೆ ಅಡ್ಮಿಷನ್ ಆ ಒಂದೇ ಪಿರಪೋಯ್ರು 5 ಪಕ್ಕ ನಂಗೆ ಕಟ್ಟಡದ ವ್ಯವಸ್ಥೆ ಬೋಡಿತೀನಿ. ಎಂಗಲು ಕಟ್ಟಡ ಈ ನೇಟ್ ಎಂಚ ಶಾಲೆ ಸುರುಮಲ್ಪುನಿಂದ ಪಂಡದ ಆಲೋಚನೆ ಡುಪ್ಪುನಾಗ ದುಂಬು ಎಂಚ ಎತ್ತಿನ ಪಂಡಾಗ ನಮ್ಮ ತೀರ್ಥದ ಶಾಲೆಗೆ ಪ್ಲಾಸ್ಟಿಕ್ ಬಾರ್ದು ತರೆ ಕಡೇಟು ಒಂಜಿ ಪಾತ್ರೆದಿದ್ದು ಆ ತೊಟ್ಟೆಗೆ ಬೂರ್ನ ನೀರು ಪಾತ್ರೆಗೆ ಬೂರ್ದು ಐತಾಡಿಟ್ಟು ನಮ್ಮ ಶಾಲೆ ನಡತೊಂದಿತ್ತು. ಅಂಚಾದ ನಂಗೆ ಮಸ್ತ್ ಕಷ್ಟ ಐತೀನಿ. ಆ ಸಂದರ್ಭ ನಂಗೆ MRPL ದಾಖಲು 10 ಲಕ್ಷ ರೂಪಾಯಿ ಕೊರದು ಆ ಮಿತ್ತದ ಒಂಜಿ ಹಾಲ್ಗೆ 10 ಲಕ್ಷ ರೂಪಾಯಿ ಅನುದಾನ ಕೊರಿಯರು ಅಕ್ಕಲೆಗೆಲ್ಲ ನಮ್ಮ ಅಭಿನಂದನೆ ಕೊರೋಡು 10 ಲಕ್ಷ ಒಂದು ಕಂಪ್ಲೀಟ್ ಆಪುಜಿಂದ ಬಂದಾಗ ನಮ್ಮ ಪಟ್ಟಣ ಪಂಚಾಯತ್ ಇದ್ದ 5 ಲಕ್ಷ ರೂಪಾಯಿ ಇದು ಒಂದು ವ್ಯವಸ್ಥಿತವಾದ ಆಡಿಟೋರಿಯಂ ಅಂತದ್ದು ಇತ್ತೆ. ನಂಕಲ್ಪ ಒಂಜಿನೇಡ್ ಎನ್ಮನೆ ಕ್ಲಾಸ್ ಕನ್ನಡ ಮೀಡಿಯಮದ ಅಜಪತಾಜಿ ಜೋಕಲು ಐತವಟಿಗೆ ಅಂಗನವಾಡಿದ 33 ಜೋಕಲು ಮಿತ್ತದ ಬಾಗಡೆ ವಿದ್ಯಾಭ್ಯಾಸ ಮಲ್ತೊಂದುಲ್ಲಿರು. ಅಂಚನೆ ತೀರ್ಥಡಿ LKG ಕ್ಲಾಸ್ ರೂಮ್ ಆತಂಡು UKG ಆತಂಡು ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಬೊಕ್ಕ ಲಾಸ್ಟಿಗೆ ನಮಕ್ಕೆ ನಲಿಕಲಿ ಆತಂಡು. ಅಂಚೆ ನಮಕ್ಕೆ ಈ LKG UKG ಪುದರ್ಗೆ ಮಾತ್ರ LKG UKG ಆಯರಬಲ್ಲಿ ಒಂಜಿ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಪೈಪೋಟಿ ಕೊರಪುನ ರೀತಿ ನಮ್ಮ ಈ ಸಂಸ್ಥೆಯನ್ನು ನಮ್ಮ ಉಂಡು ಮಲ್ಪಡು ಪನ್ಪುನ ದಿಷ್ಟಿಡು ಕ್ವಾಲಿಟಿ ಎಜುಕೇಷನ್ ಕೊರಡು ಒಂದು ಪನ್ಪುನ ದಿಷ್ಟಿಡು ಮೂಜಿ ಖಾಸಗಿ ಟೀಚರ್ನಕ್ಲೆ ನಮ್ಮ ಈ ಶಾಲೆಗೆ ಆಯ್ಕೆ ಮಲ್ತ ಐತ ಒಟ್ಟಿಗೆ ನಂಗೆ ಎಲ್ಲೆಲ್ಲೇ ಜೋಕುಲಾಯನ ಹಿಡ್ದವ್ರು ಅಕ್ಲೆಗೆ ರಡ್ಡಿ ಹೆಲ್ಪರ್ ನಕಲು ಬೋರ್ಡು ಅಂಚ ರಡ್ಡಿ ಹೆಲ್ಪರ್ ನಕಲೆಲ್ಲ ಆಯ್ಕೆ ಮಲ್ತೀನಿ. 5 ಪಕ್ಕ ನಮ್ಮ ಕನ್ನಡ ಮಾಧ್ಯಮದ ಅಕ್ಲೆಗೆ ಪ್ರತಿನಿತ್ಯ ಅಕ್ಷರ ದಾಸೋ ಅನ್ನದಾಸೋಹ ನಡಪುನು ಮಧ್ಯಾಹ್ನ ಅಂಡ ನಮ್ಮ ಪರ್ಮಿಷನ್ ಬರಂದೆ ಪುನಗ ಐಕೆ ನಮ್ಮ ಜೋಕಲೆ ಆಂಗ್ಲ ಮಾಧ್ಯಮದ ಅಕ್ಲೆಗೆಲ್ಲ ಅನ್ನದಾಸೋಹ ಹಾಡು ಪಂಡದು ಮಧ್ಯಾಹ್ನ ಐತ ವ್ಯವಸ್ಥೆ ಎಲ್ಲ ಮಲ್ತೀನಿ. ಅಂಚ ಒಟ್ಟು ನಮ್ಮ ಒಂಜಿ ತಿಂಗಳಿಗೂ ಸರಿಸುಮಾರು 70,000 ರೂಪಾಯಿ ನಮ್ಮ ಕೈ ಹಿಡಿದು ಪ್ರತಿ ದಾನಿನಕಲ ಮುಖಾಂತರ ಕಲೆಕ್ಷನ್ ಮಲ್ತದೆ ನಮ್ಮ ಈ ಶಾಲೆನೇ ನಡಪವುದುಂಡು. ಅಂಚಾದ ಪುನಗ ಪ್ರತಿ ತಿಂಗಳು ಒರಿಯೊರಿಯ ನಡೆ ಹೋದನಾಗ ನಂಗೆ ಕಷ್ಟ ಆಪುಂಡು. ಅಂಚಾದ ಪುನಗ ನಂಗೆ ಫಸ್ಟ್ದ ತಿಂಗಳಿಗೂ 70,000 ರೂಪಾಯಿ ನಂಗೆ ಒಂದು 5 ಲಕ್ಷ ರೂಪಾಯಿ ನಂಗೆ ಒಟ್ಟು ಕ್ಲಾಸ್ ರೂಮ್ ವ್ಯವಸ್ಥೆಗೆ ನಮ್ಮ ಆ್ಯಪ್ ಎಜುಕೇಷನ್ ನಮ್ಮ ಕ್ಲಾಸ್ ರೂಮ್ ಅವೇ ರೀತಿ ಮಲ್ತೀನಿ. ಅಂಚೆ ನಮ್ಮ ಆ ವ್ಯವಸ್ಥೆಗೆ ಕಾಸಿಜ್ಜೆ ಅಂದ ಪುನಗ ನಮ್ಮ ಈ ಭಾಗದ ಶಾಸಕರು ಅಂಚನೆ ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರ್ UT ಖಾದರ್ 1 ಲಕ್ಷ ರೂಪಾಯಿ ಅವ್ರನ್ನ ವೈಯಕ್ತಿಕವಾದ ಕೊರಿಯರು ಅಂಚೆ ಆರೆಗಳ ನಮ್ಮ ಈ ಸಂದರ್ಭ ಸ್ಮರಿಸೋಡು. ಅಂಚನೆ ನಮ್ಮ ಸುಮಾರು ದಾನಿಲು ಎಂಗಲು ಎನ್ನ ಒಂಜಿ ಬ್ರಾಡ್ಕಾಸ್ಟ್ ಲೀಚುಡು ಎಂಗಲ ಇಂಚೆ ಸರ್ಕಾರಿ ಶಾಲೆಯನ್ನು ಇಂಗ್ಲೀಷ್ ಮೀಡಿಯಂ ಮಲ್ತಂದುಲ್ಲ ಪನ್ನಾಗ TVG ಪನ್ನಾಗ ಮೂಜಿ TVಲ ವ್ಯವಸ್ಥೆ ಆತಂಡು ಅಂಚನೆ ಪೂರ ಟೇಬಲ್ ಚೇರ್ ಪ್ರತಿ ಒಂಜಿಲ ವ್ಯವಸ್ಥೆ ಆದು ಆರ್ಥಿಕವಾದ ಅದು ಒಂತೆ ನಮಗೆ ಕೈ ಹಿಡಿದು ಪಾಡ್ಯಾರ ತಿಕ್ಕಿನೇರ್ದವರ ಫಸ್ಟ್ದ ತಿಂಗಳಿಗೆ ಟೀಚರ್ ನಕಲಿಗೆ ಸಂಬಳ ಕೊರಿಯರ ಇಜ್ಜಿನ ಆದನಾಗ ದಾದಮಲ್ಪುನಿಂದ ನನಗೆ ಟೀಚರ್ ನಕಲಿಗೆ ಸಂಬಳ ಕೊರೋಡು ನನಗ ನಮ್ಮ ವಿಜಿ ಸ್ವೀಟ್ಸ್ದ ಉದಯನ ನಡೆಬೋದು. ಉದಯನ ನಮ್ಮ ಹತ್ರ ಈ ಸಲ ನಮಗೆ ಸಂಬಳ ಕೊಡಲಿಕ್ಕೆ ಸರಿಯಾದ ಆರ್ಥಿಕ ವ್ಯವಸ್ಥೆ ಇಲ್ಲ, ಏನು ಮಾಡೋದು ಅಂತ ಕೇಳುವಾಗ ಕೇನಾಗ ಇರು ದಾಲ ಮಂಡಜ ಮಲ್ಪೋರ್ಚಿ ಈ ಸರ್ತಿದೆ 70,000 ರೂಪಾಯಿ ಯಾನ್ ಕೊರ್ಪೆ ಅಂತ ಬಂದದ್ದು ಉದಯನ್ನೇ 70,000 ರೂಪಾಯಿನ ಕೊರದು ಸಾಕಾರ ಮಲ್ತೇರು ಆರೆಗ್ಲ ತುಂಬು ಹೃದಯದ ಧನ್ಯವಾದ. ಅಂಚನೆ ಪ್ರತಿ ಒಂಜಿ ತಿಂಗಳಿಗೆ ನಂಗೆ ಕಷ್ಟ ಆಪುಂಡು ಈ ಶಾಲೆನ ನಮ್ಮ ನಡಪವಡು ನಮಗಿಂತ 1ನೇ ಕ್ಲಾಸಿಗೆ ಸರ್ಕಾರದ ಪರ್ಮಿಷನ್ ಬೈದಿದ್ದು ಪರ್ಮಿಷನ್ ಬತ್ತೆ ಹೇಳಿದ ಪಕ್ಕ ನನ್ನ ದುಂಬುದ ದಿನಕ್ಕೆ 2ನೇ ಕ್ಲಾಸ್ ಆವಡು 3ನೇ ಕ್ಲಾಸ್ ಆವಡು 4ನೇ ಕ್ಲಾಸ್ ಆವಡು ಇಂಚನೆ ಒಂಜೊಂಜಿ ಕ್ಲಾಸ್ ದುಂಬುದು ಹೋದನಾಗ ನಂಗೆ ಕಟ್ಟಡದ ಸಮಸ್ಯೆ ಆಪುಂಡು ನನಗ ನಂಗೆ ಈ ಹಳೆ ಕಟ್ಟಡನ ದೆಪ್ಪಡು ನೇರ್ಕೆ ಹೊಸ ಕಟ್ಟಡ ಮಲ್ಪಡು ಬಂದೊಂಜಿ ಮಾದರಿ ನಕ್ಷೆ ಮಲ್ತ ಮೂಜಿ ಫ್ಲೋರ್ದ ಐಕೊಂಜಿ 2 ಕೋಟಿ ರೂಪಾಯಿ ಮುಟ್ಟದ ವೆಚ್ಚ
ಆ ಉಂಡು ಅಂಚ ನೆಕ್ಸ್ಟ್ ದುಂಬುದ ದಿನಕಲಡಿ ಅವಲ ಆಯರುಂಡು ಟಾಯ್ಲೆಟ್ಲ ಇಜ್ಜಂದಿನ ವ್ಯವಸ್ಥೆದ ಸಂದರ್ಭ ಎಂಗಲು ಟಾಯ್ಲೆಟ್ ಕಟ್ಟರೆ ಪಿದಾಡಿ ಆರ್ಥಿಕ ವ್ಯವಸ್ಥೆ ಬಕ್ಕ ಪೊಯ್ಯ ಕಲ್ಲದ ಸಮಸ್ಯೆ ಆಗಿರ್ದವರ ನಂಗೆ ಅವಲ ಅರ್ಧಾಡು ಉಂದುದು ಅಂಚೆ ನಂಗೆ ಕೋಟೆಕಾರ ಪಟ್ಟಣ ಪಂಚಾಯತಿದ ಆಮದ್ ಬಾವ್ ಗಲ್ಲಟಲ್ಲಿ ಹಾಪುಂಡು ಆಂಡ ಯಾನ್ ಶಾ ಆರು ಒಂಜೇ ಒಂಜಿ ರೀತಿ ಐನು ಕೊರೊರ್ಚಿಂದ ಪನ್ಪುನ ರೀತಿ ಮಲ್ತಿಜೇರು ಐಕೋಸ್ಕರ ಆಮದ್ ಮೂಜಿ ಸರ್ತಿ ಫೋನ್ ಮಂತ್ ಬಿಸಿ ಇತ್ತೇನಲ್ಲ ಆರೇಗ ಮಾಡೋದು ಈ ಕಾರ್ಯಕ್ರಮಕ್ಕೆ ಆರು ಬರೋಡು ಅಂತ ಪನ್ಪುನ ದೃಷ್ಟಿ ಮಲ್ತೀನಿ ಆರ್ಥಿಕವಾದ ತಿಂಗಳು ನಮಕ್ ಈ ಶಾಲೆನ ನಡಪಾಯರ ಕಷ್ಟ ಒಂದುಂಡು ನಾನಗ ನಮ್ಮ ಪೂರ SDMC ಸಮಿತಿ ಇಂಗ್ಲಿಷ್ ಮಾಧ್ಯಮದಕಲು ಐತೋಡಿಗೆ ಕನ್ನಡ ಮಾಧ್ಯಮದಕಲು ಐತಕ್ಕ ನಮ್ಮ ಊರ್ದ ಮಹಿಳಾ ಮಂಡಲ ಸಿಬ್ಬಂದಿ ವರ್ಗ ಅಂಚ ಊರ್ದ ಜನಕಲು ಪೂರ ಸೇರಿದಂಗಲು ಒಂಜಿ ಮೀಟಿಂಗ್ ಮಲ್ಪನಾಗ ಒವ್ವಾಂಡ ಒಂಜಿ ಕಾರ್ಯಕ್ರಮ ಮನ್ಪುಗ ಕಾರ್ಯಕ್ರಮ ಮಂತ್ ನಮ್ಮ ಆಯ್ನಾಥ್ ದಾನಿಲ್ ನಗಲ ಸಹಕಾರ ಕೇಂದ್ರ ನಮ್ಮ ಈ ಕಾರ್ಯಕ್ರಮ ಒರಿನಂಚಿನ ಕಾರ್ಯಕ್ರಮ ಮನ್ಪೆರೆ ನಿರ್ಣಯ ಮಲ್ತ ಆ ಸಂದರ್ಭಗಳು ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಒಂದು ಫ್ಯಾಮಿಲಿ ತಿಲಕ ಅಂಚಾದ ಪುನಗ ಆ ಸಂದರ್ಭಗಳು ನಮ್ಮ ಈ ಕಾರ್ಯಕ್ರಮ ಮನ್ಪುನ ಬರ್ಚಿ ಬಂಡದ ನಮ್ಮ ಕೇವಲ 20 ದಿನ ಪುನಗ ನಮ್ಮ ಆಟಿಡೊಂಜಿ ದಿನ ದಿಯರ ಆಪುಜಿ ಮನ್ಪುನ ಒಂಜಿ ನಿರ್ಣಯ ಅಪ್ಪಗನ ನಮ್ಮ ಕಂಡ ಓಡೆಗೆ ಬೋಪುನಿಂದ ನನಗ 2-3 ಕಂಡದಲ್ಲ ದಪ್ಪದಾತಲ್ಲಿ ಬಿತ್ತು ಬಾರ್ದಾತು ಕಂಡಡೊಂಜಿ ದಿನ ದಿನದೀದಾತಲ್ಲಿ ಕಂಡ ಕಾರ್ಯಕ್ರಮದ ನಿಧಿ ಜಂಗಾತೀತ ಆ ನಿಧಿನೇ ನಾಡ್ದುಕೊರಡು ಏರಗೆ ಸರು ನಿಧಿ ನಾಡುನ ಅವಕಾಶ ಉಂಟು ಒಂದು ನಿಧಿ ಅವಳು ಜಂಗಾದ ತೀತ ಕೆಸರದ ಕಂಡಡು ಅವು ಏಳು ಸುರುಕಾದ ತೆಗಿನ ಅಟ್ಲಾಗೆ ಸುರುತಾಯಿ ನಾಮ ಜಾಗಡೆ
ಗಮನ ದಯಮಾಡ್ತದೆ ಶಾಲೆದ ಆವರಣದ ಉಲಾಯಿತ್ತಿನ ಗಾಡಿಯ ದಯಮಾಡ್ತದೆ ಅಪ್ಪಳು ಮತ್ತೆ ಕ್ರೀಡಾಕೂಟಲು ಈ ಶಾಲೆದ ಉಲಾಯಿ ನಡಪೇರುಂಟು ಅವಳು ಆ ಜಾಗಡೆ ಕೆಂಪು ನಡಪೇರುಂಟು ದಯಮಾಡ್ತದೆ ಶಾಲೆದ ಉಲಾಯಿತ್ತಿನ ಭವ್ಯವಂತಿ ವಾಹನದ ದಯಮಾಡ್ತದೆ ಶಾಲೆದ ಆವರಣದ ಬಿಡೈದಿವಳು ಕರೆಸಿ ಈ ಒಂದು ಕೆಸರಿನ ದಿನವನ್ನ ಬಹಳ ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುವಂತೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರವನ್ನು ವಹಿಸ್ತಾ ಇದ್ದೇವೆ. ಇದೀಗ ನಾವು ಮೊದಲನೇದಾಗಿ ಅಂಗನವಾಡಿ